ಚೆನ್ನಮ್ಮನವರು ನಮ್ಮ ಈ ಮಾರೇನಹಳ್ಳಿ ಇದೆಯಲ್ಲ, ಈ ಮಾರೇನಹಳ್ಳಿಯಿಂದ ಒಂದು 3 ಕಿಲೋಮೀಟರ್ ಆಗ್ತದೆ ಅವ್ರ ಊರು. ಅವರು ಗಂಡು ಮಕ್ಕಳು 4 ಜನ ಮತ್ತೆ ಹೆಣ್ಮಕ್ಳು ಹನುಮನಹಳ್ಳಿಯವರು ಒಬ್ರು ಸಾವಿತ್ರಿ ಅಂತ ಕೊಟ್ಟಿತ್ತು. ಅವರೊಬ್ರು ನಮ್ಮ ತಾಯಿಗೆ ತೀರಾ ಹತ್ತಿರದವರು. ಮತ್ತೆ ನಮ್ಮ ತಾಯಿಯ ರಿಲೇಷನ್ ಅವರು, ಸಂಬಂಧಿಕರು. ಯಾಕೆ ಅಂತ ಹೇಳಿ ನಮ್ಮ ಅಜ್ಜಿ ಇದಾರಲ್ಲ, ನಮ್ಮ ಅಜ್ಜಿಯ ತಂಗಿನ ಅದೇ ಊರಿಗೆ ಕೊಟ್ಟಿದೆ. ಸಂಜೀವೇಗೌಡರು ಅಂತೇಳಿ ಅವ್ರಿಗೆ ಕೊಟ್ಟಿದೆ. ನಾವು ಚಿಕ್ಕದವರು ಇದ್ದಾಗ ನಾವು ನಮ್ಮನ್ನ ಮೇಲ್ಗೆರೆ ಕೂರಿಸ್ಕೊಂಡ್ಬಿಟ್ಟು ಹೆಗಲ ಮೇಲೆ ಕೂರಿಸ್ಕೊಂಡು ಹಿರೇಳಿಗೆ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗೋರು. ಆ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗ್ತಾ ಇದ್ವು. ಅವರು ಆ ಸಂದರ್ಭದಲ್ಲಿ ತೀರಾ ಇದ್ದು ಕೊನೆಗೆ ಚೆನ್ನಾಗಿ ಒಳ್ಳೆ ಒಡನಾಟ ಇತ್ತು. ಅವರು ಚೆನ್ನಮ್ಮನ ತಮ್ಮ ಇದಾರಲ್ಲ ಪುಟ್ಟಸ್ವಾಮಿ, ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ರು. ಅವಾಗ ಸಂದರ್ಭದಲ್ಲಿ ನಾವೇನ್ ಮಾಡೋದು, ಪಂಚಾಯತಿಗೆಲ್ಲ ಎಲ್ಲರೂ ಕರ್ಕೊಂಡು ಹೋಗೋರು. ಅವ್ರ ಜೊತೆಗೆಲ್ಲ ಎಲ್ಲ ಚೆನ್ನಾಗಿ ಒಡನಾಟ ಚೆನ್ನಾಗಿತ್ತು. ವಿಶ್ವನಾಥ್ ಇದಾರಲ್ಲ, ಅವರು ನಮಗೆ ಬಹಳ ತೀರಾ ಕ್ಲೋಸ್, ಅವ್ರ ತಮ್ಮ. ಹೀಗಾಗಿ ಅವರು ವಿದ್ಯಾಭ್ಯಾಸ ಅವರು ಮುತಿಹೇರಳ್ಳಿದ ಹಿಂದೆ ನಮ್ಮಮ್ಮ ಹೇಳ್ತಾ ಇದ್ದಿದ್ದು. ಸುತ್ತಮುತ್ತ ಎಲ್ಲೂ ಸ್ಕೂಲ್, ಮಿಡ್ಲ್ ಸ್ಕೂಲ್ ಇರ್ಲಿಲ್ಲ ಅಂತೆ. ಆ ಸಂದರ್ಭದಲ್ಲಿ ನಮ್ಮಮ್ಮ ಎಲ್ಲ ಅಲ್ಲಿಗೆ ಅವ್ರ ಜೊತೆ ಹೋಗಿ ಅಲ್ಲಿ ಓದೋದೆಲ್ಲ ಮಾಡೋರು. ಆಮೇಲೆ ನಮ್ಮಮ್ಮ ನನಗೆ ಕಾಣಂಗ ಒಂದು ಮಾತು ಹೇಳೋರು ಯಾವಾಗಲೂ. ದೇವೇಗೌಡರು ಚೆನ್ನಮ್ಮನ ಮದುವೆ ಆಗೋ ಸಂದರ್ಭದಲ್ಲಿ ನಮ್ಮಮ್ಮ ಏನೋ ಈ ಕುಕ್ಕೆ ಹೊತ್ಕೊಂಡು ಹೋಗ್ತಾರೆ ಅಂತೆಲ್ಲ ಹೇಳೋದಿರಲ್ಲ, ಆ ಕುಕ್ಕೆ ಹೊತ್ಕೊಂಡು ಶಾಸ್ತ್ರಕ್ಕೆ ಹರದನಹಳ್ಳಿಗೆ ನಡ್ಕೊಂಡೇ ಹೋಗಿದ್ದೇವು ಅಂತ ಹೇಳೋರು. ಆ ವಿಚಾರಗಳೆಲ್ಲ ನಮಗೆ ಚೆನ್ನಾಗಿ ನಮ್ಮ ಅಮ್ಮ ಮನೇಲಿ ಕೂತ್ಕೊಂಡು ಹೇಳೋರು. ಅವ್ರು ಭಾಳ ಅದನ್ನು ಇವ್ರು ಇದಾರಲ್ಲ, ಯಾರು ಚೆನ್ನಮ್ಮನ ಚಿಕ್ಕ ಸಂಜೀವೇಗೌಡರು ಇದಾರಲ್ಲ, ಅವರು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು. ಅವರಿಗೆ ರಾಮಣ್ಣ ಅಂತ ಒಬ್ರು ಹಿರಿಯವರು ಇದ್ರು, ಮಾಸ್ಟ್ರು, ನಮ್ಮ ಮಾವ ಆಗಬೇಕು. ಅವರು ತೀರಿ ಹೋದ್ರು. ಅವ್ರ ತಮ್ಮ ಇನ್ನು ಕರಿಯಪ್ಪ ಅಂತ ಇದ್ದಾರೆ. ಅವ್ರ ಮಗನಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರೇನೋ ಆಗಿದ್ದಾರೆ ಅವರು ಎಲ್ಲ ನಮ್ಮ ತೀರಾ ಹತ್ತಿರದವರು. ಒಂದು ಈ ಸಣ್ಣ ಗ್ರಾಮದಲ್ಲಿ ಹುಟ್ಟಿ ದೊಡ್ಡ ಹುದ್ದೆ ನಿಭಾಯಿಸಂತ ಅವರಿಗೆ ಹೆಗಲಾಗಿ ನಿಂತಿದ್ರು. ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಾವು ಅವರಿಗೆ ಸ್ಪಂದಿಸಿ ನಡ್ಕೊಂಡು ಹೋಗಿದ್ವಿ. ಬಟ್ ಏನೇ ಒಂದು ವ್ಯವಹಾರಗಳು ಇಲ್ಲಿ ನಡೆದ್ರು, ಲೋಕಲ್ ಅಲ್ಲಿ ನಡೆದ್ರು ಸಹ ಅವ್ರ ಮನೆಯವರೇ ಎಲ್ಲರೂ ಸೊಲ್ಯೂಷನ್ ಮಾಡಿ ಒಂದು ರೀತಿ ಒಳ್ಳೆ ರೀತಿಯಿಂದ ಹೋಗುವಂತ. ಹೌದೌದು. ನಾವು ಈವನ್ ಟುಡೇ ನಾವು ಯಾವಾಗ್ಲೂ ಅವರು ಸಪೋರ್ಟ್ ಆಗಿದ್ರು. ಚೆನ್ನಮ್ಮ ಅವ್ರಿಗೆ ಪಾಪ ಅವರು ಒಳ್ಳೆ ಒಂದು ಹಳ್ಳಿಯ ವಾತಾವರಣದ ಜೀವನವನ್ನು ಇವತ್ತು ಅವರು ರೂಢಿಸ್ಕೊಂಡ್ ಬಂದವರು. ಅವ್ರ ಮನೆಯಲ್ಲಿ ಎಲ್ಲರೂ ಅಷ್ಟೇ ಒಂದು ಒಳ್ಳೆಯ ಭಾವನೆಯಿಂದ ಬಂದಂತವ್ರು. ಬಟ್ ಅವರು ಇನ್ನೊಂದು ಏನಂದ್ರೆ, ನಾವು ಪ್ರತಿ ವರ್ಷ ಅವರನ್ನ ನಾವು ನೋಡ್ತಾ ಇದ್ವಿ. ಎಲ್ಲಿ ನೋಡ್ತಾ ಇದ್ವಿ ಅಂತ ಹೇಳಿದ್ರೆ, ಇಲ್ಲೊಂದು ಅವ್ರ ಹೆಸರಿನಲ್ಲೇ ಒಂದು ದೇವಸ್ಥಾನ ಕಟ್ಟಿಸ್ಬಿಟ್ಟಿದ್ದಾರೆ ಇಲ್ಲಿ ಚೆನ್ನಾಂಬಿಕಾ ದೇವಸ್ಥಾನ ಅಂತ ಹೇಳಿ. ನಮ್ಮ ಜಮೀನ್ ಪಕ್ಕದಲ್ಲೇ ಇದೆ. ಇಲ್ಲಿ ಮತಿಗಿರಳಿಗೆ ಒಂದು 6 ಕಿಲೋಮೀಟರ್. ಅದು ವಿಜೃಂಭಣೆಯಿಂದ ಪ್ರತಿ ವರ್ಷ ನಡೆಯುತ್ತೆ. ಅದಕ್ಕೆ ಬೇಕಾದಷ್ಟು ಸ್ಪೆಂಡ್ ಮಾಡಿ, ಅಮೌಂಟ್ ಅನ್ನ ಇದು ಮಾಡಿ ಅದನ್ನು ಸುಂದರವಾಗಿ ಆ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಪ್ರತಿ ವರ್ಷ ಮೊದಲನೇ ಪೂಜೆ ದೇವೇಗೌಡರದು ಮತ್ತೆ ಚೆನ್ನಮ್ಮ ಅವ್ರದ್ದೇ ಪೂಜೆ ನಡೀತಾ ಇದ್ದದ್ದು. ಅವಾಗ ನಾವು ನೋಡೋದಕ್ಕೆ, ಅಮ್ಮವ್ರು ನೋಡಕ್ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಆ ಸಂದರ್ಭದಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರು ನಾವೆಲ್ಲ ಸೇರ್ಕೊಂಡು ನೋಡ್ತಾ ಇದ್ವಿ. ಆ ಒಂದು ಭಾಗ್ಯ ನಮಗೆ ವರ್ಷಕ್ಕೊಂದ್ಸಲ ಚೆನ್ನಮ್ಮನವ್ರು ನೋಡೋ ಭಾಗ್ಯ. ಹೌದು. ಅವ್ರಿಗೆ ವಿದ್ಯಾವಂತರಾದ್ರೂ ಸಹ ಅವ್ರಿಗೆ ಹಳ್ಳಿಯ ಒಂದು ಇದು ಒಡನಾಟ ಮತ್ತೆ ಹಳ್ಳಿಯ ಒಂದು ವಾತಾವರಣ, ಆ ಒಂದು ಸಪೋರ್ಟಿವ್ ಆಗಿ ದೇವೇಗೌಡರಿಗೆ ಒಂದು ಸ್ಪಂದಿಸಿ ನಡ್ಕೊಂಡು ಹೋಗ್ತಕ್ಕಂಥ ಭಾವನೆ ಅವರಿಗೆ ಇತ್ತು ಅಂತ ನಾನು ಹೇಳ್ತೀನಿ.